ಹಾಯ್ ಹಲೋ ನಮಸ್ಕಾರ. ನಾನು ಜಯರಾಮ್ ಅಯ್ಯಂಗಾರ್ ಫುಡ್ಸಿಂದ ಈ ದಿನ ಸೆಕೆಂಡ್ ರೌಂಡು ಶ್ರೀಮತಿ ಗೀತಾ ಶೇಷಾದ್ರಿ ಅವರ ಮನೇಲಿ ಬಂದಿದ್ದೀನಿ. ಅವರು ಡ್ರೈ ಫ್ರೂಟ್ ಗೊಜ್ಜು ಮಾಡಿ ತೋರಿಸ್ತಾರಂತೆ. ಬನ್ನಿ ಅದು ಕಲ್ತ್ಕೊಂಡು ಡ್ರೈ ಫ್ರೂಟ್ ಗೊಜ್ಜನ್ನ ಎಂಜಾಯ್ ಮಾಡೋಣ. ನಮಸ್ಕಾರ, ನಾನು ಜಯರಾಮ್ ಅಯ್ಯಂಗಾರ್ ಫುಡ್ಸಿಂದ. ಇವತ್ತು ಗೀತಾ ಶೇಷಾದ್ರಿ ಅವ್ರ ಮನೆಗೆ ಬಂದಿದ್ದೀವಿ. ಇವತ್ತು ಅವರು ಡ್ರೈ ಫ್ರೂಟ್ ಗೊಜ್ಜು ಮಾಡಿ ತೋರಿಸ್ತಾರಂತೆ. ಶಿ ಈಸ್ ಎನ್ ಎಕ್ಸ್ಪರ್ಟ್ ಕುಕ್. ಅವರು ಮನೇಲಿ ಬಹಳ ಸಲ ಊಟ ಮಾಡಿದ್ದೀನಿ, ಚೆನ್ನಾಗಿ ಪರಿಚಯ ಇದ್ದಾರೆ. ಯಾಕೆಂದ್ರೆ ಅವ್ರು ನಮ್ಮ ಅಕ್ಕ. ಹಿಂಗ್ ಉಕ್ಕೊಂಡ ಇವಾಗ ಗೀತಾ ಶೇಷಾದ್ರಿ ಅವರು ಏನೇನ್ ಪದಾರ್ಥ ಬೇಕು ಅಂತ ಹೇಳ್ತಾರೆ, ಹೇಳಿಮ್ಮ. ಖರ್ಜೂರ 100 ಗ್ರಾಮು, ಬಾದಾಮಿ 100 ಗ್ರಾಮು, ದ್ರಾಕ್ಷಿ 100 ಗ್ರಾಮು, ಗೋಡಂಬಿ 100 ಗ್ರಾಮು, 12 ಬ್ಯಾಡಗಿ ಮೆಣಸಿನ್ಕಾಯಿ. ಇದಿಷ್ಟು ಡ್ರೈ ಫ್ರೂಟ್ಸ್ ಹುರಿಯೋದು. ಇದು ಹುರ್ಕೊಂಡು ಇದೆಲ್ಲ ಮಸಾಲೆಗಳು. 12 ಬ್ಯಾಡಗಿ ಮೆಣಸಿನ್ಕಾಯಿ, 1 ದಪ್ಪ ಬಟ್ಲದು ಕೊಬ್ಬರಿ, 2 ಸ್ಪೂನು ಎಳ್ಳು, ಬಿಳಿ ಎಳ್ಳು ಅಂದ್ರೆ ನೈಲಾನ್ ಎಳ್ಳದು. ಇದು ಒಂದು ಈ ತರ ಟೇಬಲ್ ಸ್ಪೂನ್ ಅಲ್ಲಿ 1.5 ಸ್ಪೂನು ಗಸಗಸೆ, 2 ಸ್ಪೂನ್ ಉದ್ದಿನ ಬೇಳೆ, ಆಮೇಲೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಬೇಕು, ಇಂಗು ಇದು, ಆಮೇಲೆ ಇದು ಅರಿಶಿನ, ಲಕ್ಷಣಕ್ಕೆ ಅರಿಶಿನ, ಆರೋಗ್ಯಕ್ಕೂ ಒಳ್ಳೇದು, ಬೆಲ್ಲ ಗೊಜ್ಜಿಗೆ, ಹುಣಸೆಹಣ್ಣ ರಸ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಹುರಿಯೋದಕ್ಕೆ, ಉಪ್ಪು ರುಚಿಗೆ ತಕ್ಕಷ್ಟು. ಈ ತರ ಸ್ಪೂನಲ್ಲಿ ಎಳ್ಳು ಮತ್ತೆ ಗಸಗಸೆ ಮತ್ತೆ ಉದ್ದಿನ ಬೇಳೆ ಎಲ್ಲಾನು ಈ ತರ ಸ್ಪೂನ್ ನಲ್ಲಿ ಹಾಕೋಬಹುದು. ಕರೆಕ್ಟ್ ಆಗಿರುತ್ತೆ ಅಳತೆ. ಇವಾಗ ಹುರಿಯೋದನ್ನ ತೋರಿಸ್ತಾ ಇದ್ವಿ. ಅಂದ್ರೆ ಇದು ಡ್ರೈ ಫ್ರೂಟ್ ಗೊಜ್ಜು, ಬರೀ ಡ್ರೈ ಫ್ರೂಟ್ ಇದರಲ್ಲಿ. ಓಕೆ, ನಮಸ್ಕಾರ ಎಲ್ಲಾ ವೀಕ್ಷಕರಿಗೂ. ಎಲ್ಲರೂ ಆರೋಗ್ಯವೆಂದು ತಿಳಿದಿರುತ್ತೇವೆ. ನಿಮ್ಗೂ ನಮಸ್ಕಾರ ಜಯರಾಮ್ ಸರ್ ಅವ್ರಿಗೆ. ನಾನು ಈ ದಿವಸ ಡ್ರೈ ಫ್ರೂಟ್ಸ್ ಗೊಜ್ಜನ್ನು ಮಾಡುತ್ತಿದ್ದೇನೆ. ಇದು ಸಾಮಾನ್ಯ ಎಲ್ಲರೂ ಮಾಡ್ತಾರೆ, ಮಾಡಿ ತೋರಿಸ್ತಾ ಇದ್ದೀನಿ, ನೀವು ನೋಡಿ ಆನಂದಿಸಿ. ಜಾಸ್ತಿ ಇದು ಮದುವೆ ಶುಭ ಸಮಾರಂಭದಲ್ಲಿ ಜಾಸ್ತಿ ಮಾಡ್ತಾರೆ. ಮನೆಗಳಲ್ಲೂ ಮಾಡಿ ಇಟ್ಕೊಂಡ್ರೆ ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಕಳ್ಸೋಕೆ ವಿಶೇಷವಾಗಿ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಏನೇನ್ ಪದಾರ್ಥ ಬೇಕು ಅಂತ ನಾನು ಹೇಳ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹುರಿಯೋದಕ್ಕೆ ಎಣ್ಣೆ ಇದು. ಬಾಡ್ಲಿ ಚೆನ್ನಾಗಿ ಕಾತಿದೆ. ಬಾಡ್ಲಿ ಕಾದಿದೆ. ಇವಾಗ ಏನೊಂದು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀರಾ? 2 ಸ್ಪೂನ್ ಈ ತರ ಸ್ಪೂನ್ ಅಲ್ಲಿ 2 ಟೇಬಲ್ ಸ್ಪೂನು, ಈ ತರ ಸ್ಪೂನ್ ಅಲ್ಲಿ 2 ಟೇಬಲ್ ಸ್ಪೂನು ಎಣ್ಣೆ. ಮೊದಲಿಗೆ ಖರ್ಜೂರ ಹಾಕೋತಿದ್ದೀನಿ. ಯಾಕೆಂದ್ರೆ ಖರ್ಜೂರ ತಿಂದ್ರೆ ಒಗದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಒಣ ಖರ್ಜೂರ ಇದು. ಮೊದ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತರೋದು ಅಂದ್ರೆ ಸ್ವಲ್ಪ ಅಪರೂಪ ಆಗಿತ್ತು. ಈಗ ಎಲ್ರು ಈ ಡಾಕ್ಟರ್ಗಳು ಹೇಳೋದು ಮತ್ತೆ ಮಕ್ಕಳುಗಳು ಎಲ್ಲ ಫಸ್ಟ್ ಆದ್ಯತೆ ಕೊಡೋದು ಆರೋಗ್ಯಕ್ಕೆ. ಫಸ್ಟ್ ಡ್ರೈ ಫ್ರೂಟ್ಸ್ ಅಂದ್ ಆಮೇಲೆ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ತಗೊಂಡ್ಬರ್ತಾರೆ ಸಾಮಾನ್ಯ. ನೋಡಿ ಈ ತರ ಹುರ್ಕೋಬೇಕು. ಫಸ್ಟ್ ಖರ್ಜೂರ 100 ಗ್ರಾಮ್ ಇದೆ. ಅನಂತರ ಬಾದಾಮಿ ಸ್ವಲ್ಪ ಗಟ್ಟಿ ಇದ್ದಿದ್ರಿಂದ ಮೊದಲು ಖರ್ಜೂರ ಆಮೇಲೆ ಬಾದಾಮಿ. ಗಮ್ಮಂತ ಹುರ್ಕೊಂಡು ಪರಿಮಳ ಬರ್ತಾ ಇದೆ. ಅದು ಬರ್ಬೇಕು. ಗಮ್ಮಂತ ಸ್ವಲ್ಪ ಕೆಂಪು ರಸ್ಟ್ ಕಲರ್ ತರ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಇದೆಲ್ಲ ನಾವು ಕಲ್ತ್ಕೋಬೇಕು. ಅಂದ್ರೆ ಮುಖ್ಯವಾಗಿ ನಮ್ಮ ತಾಯಿಯವ್ರ ಕಾರಣ. ಅವ್ರು ಎಲ್ಲದನ್ನು ಕಲ್ತ್ಕೊಳ್ಳಿ ಅಂತ ನಮ್ಮ 3 ಜನಕ್ಕೂ ಹೇಳ್ತಾ ಇದ್ರು. ಅವ್ರ 80ನೇ ವರ್ಷದಲ್ಲೂ ಕೂಡ ಅವರು
ಸೂಜಿ ದಾರ ಇಟ್ಕೊಂಡು ನಾನು ಸೀರೆಗೆ ಫಾಲ್ ಹಾಕಿದ್ರೆ ಅದಕ್ಕೆ ಹೆಮ್ಮೆ ಮಾಡೋ ಕೂತ್ಕೊಂಡು, ಅಂದ್ರೆ ಕನ್ನಡಕ ಹಾಕೊಳ್ಳೋರು ಏಜ್ ಫ್ಯಾಕ್ಟ್ ಅದು. ಇವಾಗ ಗೋಡಂಬಿ ಹಾಕಿದ್ರಿ, ಇದೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕಾಯ್ತು. ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು, ಗಮ್ಮಂತ ಸಿಹಿಬಾರ್ದು. ಇವಾಗ ದ್ರಾಕ್ಷಿ ಹಾಕೋಬೇಕು, ಬಾದಾಮಿ, ಇದೆಲ್ಲ ವೈಟಮಿನ್ಸ್ ಬೇಕಾದ್ರೆ ಇನ್ನೂ ಇದ್ರೆ ನೀವು ಪಿಸ್ತಾ ಮತ್ತೆ ಬೇರೆ ಡ್ರೈ ಫ್ರೂಟ್ಸ್ ಏನ್ ಬೇಕಾದ್ರೂ ನೀವು ಹಾಕೋಬಹುದು. ಇದಿಷ್ಟು ಸಾಮಾನ್ಯ ಮನೇಲಿ ಇದ್ದೇ ಇರುತ್ತೆ ಅಂತ ಇದನ್ನ ತೋರಿಸ್ತಾ ಇದ್ದೀವಿ. ಅಂಜೂರ, ವಾಲ್ನಟ್, ಅಂಜೂರ, ವಾಲ್ನಟ್ ಮತ್ತೆ ಪಿಸ್ತಾ ಎಲ್ಲ ಬೇಕಾದ್ರೂ ಸ್ವಲ್ಪ ಸ್ವಲ್ಪ ಹಾಕೋಬಹುದು ನೀವು. ಸಮಾರಂಭಗಳಲ್ಲಿ, ಮದುವೆ ಮುಂಜಿ ಸಮಾರಂಭಗಳಲ್ಲಿ ಸಾಮಾನ್ಯ ಮಾಡೇ ಮಾಡ್ತಾರೆ ಅಡುಗೆಯವರು. ಇದು ಮನೇಲೂ ಮಾಡಿದ್ರೆ ನೀವು ಲಂಚ್ ಬಾಕ್ಸ್ಗೆ ಮಕ್ಳಿಗೂ ದ್ರಾಕ್ಷಿ ಇದೆ ಕಣೋ, ಗೋಡಂಬಿ ಇದೆ, ಬಾದಾಮಿ ಹಾಕಿದಾರೆ ನಮ್ಮಮ್ಮ ಅಂತ ಹೇಳಿ ಸಂತೋಷವಾಗಿ ತಿಂತಾರೆ ಅವರುಗಳು, ಮಕ್ಕಳು ಎಂಜಾಯ್ ಮಾಡಿಕೊಂಡು. ಆ ಥರ ನೀವು ಮಾಡಿ ಮನೆಯಲ್ಲಿ, ಇದೇನು ದೊಡ್ಡ ಕೆಲಸ ಅಲ್ಲ. ಹೇಳಿದ್ನಲ್ಲ, ಮುಖ್ಯವಾಗಿ ನಮ್ಮ ತಾಯಿಯವರು ಮೇಜರ್. ಪ್ರತಿಯೊಂದು ನಮ್ಮ ಮಾತುಶ್ರೀಯವರು ಹೇಳಿ ಹೇಳಿ ನಮಗೆಲ್ರಿಗೂ ಅದು ಉಳ್ಕೊಂಡಿದೆ. ಇವಾಗ ಆಗ್ಲೇ ನಮ್ಮ ತಾಯಿಯವರು ಭಾವಚಿತ್ರದಲ್ಲಿ 14 ವರ್ಷ ಆಗೋಯ್ತು. ಅವ್ರು 80ನೇ ವರ್ಷದಲ್ಲೂ ಒಬ್ರೇನೆ ಮದ್ರಾಸಿಂದ ಟ್ರೈನಲ್ಲಿ ಪ್ರಯಾಣ ಮಾಡ್ಕೊಂಡು ಇಲ್ಲಿಗೆ ಬಂದು ಇಳಿದ್ರು. ಇವಾಗ 14 ವರ್ಷ ಆಗೋಯ್ತು ಅವರು ಫೋಟೋದಲ್ಲಿ ಬಂದು. ಎಷ್ಟೊತ್ತು ಹುರ್ಕೋಬೇಕಿದು? ಒಂದು 10 ನಿಮಿಷ ಆಗುತ್ತೆ ನಾನು ಸೇರಿಸಿ. ಇದಾದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣು ರಸ ಕಿವುಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣು ಅಷ್ಟೇ, ಏನು ಜಮೀನು ಅಂತ. ಇದು ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದೆ, ಹುಣಸೆ ಹಣ್ಣು ರಸ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದು ಕುದೀತಾ ಇರುವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಬೇಕು. ಎಲ್ಲ ಹಾಕೊಂಡು ತಿಂತಾ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು, ತುಂಬಾನು ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲ್ ಅಂತ ಯಾರು ಮನೆ ಕರೆದಾಗ ಮಾಡಿದಾಗ ಮಾಡ್ಕೋಬಹುದು. ಇದೆಲ್ಲ ಎಲ್ಲ ಸೇರಿಸಿ ಈ ತರ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಆದ್ರೆ ಸಾಕು ಎಣ್ಣೆ. ಟೋಟಲ್ ಆಗಿ ಎಣ್ಣೆ ಕಾಯ್ತಾ ಇದೆ. ಈ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ಆಗ್ತಾ ಇದೆ. ಇಷ್ಟು 100 ಗ್ರಾಮ್ ಕ್ವಾಂಟಿಟಿಗೆ ನಾ ಹೇಳ್ತಾ ಇರೋದು. ಇದನ್ನ ನೀವು ಜಾಸ್ತಿ ಮಾಡಿದ್ರೆ ಇದನ್ನ ಜಾಸ್ತಿ ಹೆಚ್ಚಿಸ್ಕೋಬೇಕಾಗುತ್ತೆ. ಈ ತರ ಸ್ಪೂನಲ್ಲಿ 2 ಸ್ಪೂನ್ ಉದ್ದಿನ ಬೇಳೆ, ಒಂದು 20 ರಿಂದ 20 ಗ್ರಾಮ್ ಇರ್ಬೋದು, ಹೆಚ್ಚು ಕಮ್ಮಿ ಅಷ್ಟೇ. ಅದಾದ ನಂತರ ಎಳ್ಳು 1.5 ಸ್ಪೂನ್, ಬಿಳಿ ಎಳ್ಳು, ನೈಲಾನ್ ಎಳ್ಳು. ನೈಲಾನ್ ಎಳ್ಳು.
ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 12 ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಡ್ರೈ ಫ್ರೂಟ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕದಷ್ಟು ತುಂಬಾ ರುಚಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಇವಾಗಿನವರೆಲ್ಲ ಸಾರು ಹುಳಿಗೆಲ್ಲ ಹಾಕಿದಾಗ ತೆಗೆದು ಹಾಕ್ಬಿಡ್ತಾರೆ. ಇದನ್ನ ಹುರಿದು ಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕು, ಮಿಕ್ಸಿ ನುಣ್ಣಕ್ಕೆ ರುಬ್ಕೋಬೇಕು. ಆದ್ರಿಂದ ಯಾರು ಮೇಲೆ ಕಾಣದೇ ಇರೋದ್ರಿಂದ ಹೊಟ್ಟೆ ಒಳಗೆ ಹೊಟ್ಟಾಗುತ್ತೆ. ಆದ್ರಿಂದ ಏನೋ ತೊಂದರೆ ಇಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕರ್ಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಮತ್ತಿರ್ಗ ಇದು 1 ಬಟ್ಲು ಕೊಬ್ಬರಿ, ಒಂದು ಕೊಬ್ಬರಿ ಗಿಟಕ್ ಬಟ್ಲಿ ಇರುತ್ತಲ್ಲ, ದಪ್ಪ ಬಟ್ಲಿ ಫುಲ್. ಇದು ಗಸಗಸೆ 1.5 ಸ್ಪೂನ್ ಸಾಕು. ಸ್ವಲ್ಪ ಗಮ್ಮತ್ತ ಹುರ್ಕೋಬೇಕು ಇದನ್ನ. ಇದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಇವಾಗ ಹಿಂಗ್ ಹಾಕೋತಿದೀವಿ. ಹಿಂಗು ತುಂಬಾ ಗಮ್ಮನತೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ವಾಯು ಹೊಡೆಯುತ್ತೆ. ನಮ್ಮ ಅಯ್ಯಂಗಾರ್ cuisine ಅಲ್ಲಿ ಇದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡೋ ಅಂತದ್ದು ಇದು ಡಿಶ್. ನಮ್ಮ ಅಯ್ಯಂಗಾರ್ cuisine ಅಲ್ಲಿ ಇಂಗು ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಡ್ರೈ ಫ್ರೂಟ್ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀರಾ? ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಕಮ್ಮಿ ಆದ್ರೆ ರುಚಿ ನೋಡ್ಬಿಟ್ಟು ಆಮೇಲೆ ಹಾಕೋಬಹುದು. ಆಮೇಲೆ ಬೆಲ್ಲನೂ ಹಾಕ್ತಾ ಇದ್ವಿ. ಬೆಲ್ಲನೂ 100 ಗ್ರಾಮ್ ಇರ್ಬೋದಾ? ಅಪ್ರಾಕ್ಸಿಮೇಟ್. ಏನೇ ನಮ್ಮ ಅಡಿಗೆ ಮಾಡ್ತಾ ಮಾಡ್ತಾ ಅದು ನಾವೆಲ್ಲ ತೂಕ ಮಾಡ್ಕೊಂಡು ಇಲ್ಲ ಕ್ವಾಂಟಿಟಿ ಕಪ್ ಅಳತೆ ಇಲ್ಲ ಸ್ಪೂನ್ ಅಳತೆ ಅಂತ ಏನು ನೆಸಿಟಿ ಇರೋದಿಲ್ಲ. ಹೌದು, ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಕರೆಕ್ಟ್. ಇದೆಲ್ಲ ಹುರ್ಕೊಂಡಿದ್ದಾರೆ. ಇದು ಮೆಣಸಿನ್ಕಾಯಿ, ಕೊಬ್ಬರಿ, ಉದ್ದಿನಬೇಳೆ, ಗಸಗಸೆ, ಇಂಗು ಎಲ್ಲ ಹುರ್ಕೊಂಡಿದ್ದಾರೆ. ಇದು ಆರದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋದು. ಪುಡಿ ಅಲ್ಲ, ರುಬ್ಬೋದು, ನೈಸಾಗಿ ರುಬ್ಬೇಕು ನೀರ್ ಹಾಕಿ. ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದಾರೆ. ಡ್ರೈ ಫ್ರೂಟು ಫ್ರೈ ಮಾಡ್ಕೊಂಡಿದ್ದು ಮತ್ತು ಒಗ್ಗರಣೆಗೆ ಮೆಣಸಿನ್ಕಾಯಿ, ಕೊಬ್ಬರಿ, ಗಸಗಸೆ, ಉದ್ದಿನಬೇಳೆ ಅದೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ತಾರೆ. ಗ್ರೈಂಡ್ ಅಂದರೆ ರುಬ್ಬೋದು, ನೀರು ಹಾಕಿ ರುಬ್ಕೊಳ್ತಾರೆ ಇದನ್ನು. ಸಾರಿ, ಆ ಮಸಾಲೆ ಮಾತ್ರ, ಅದು ಡ್ರೈ ಫ್ರೂಟ್ಸ್ ಇನ್ನೂ ಕುಕ್ ಆಗ್ತಾ ಇದೆ. ಮೆಣಸಿನಕಾಯಿ, ಕೊಬ್ಬರಿ, ಗಸಗಸೆ, ಉದ್ದಿನಬೇಳೆ ಅದೆಲ್ಲ ಹಾಕಿದ್ರಲ್ಲ, ಅದನ್ನ ಮಾತ್ರ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಈ ಖಾರನ ರುಬ್ಬಿರೋದು ಈ ಥರ ನೈಸಾಗಿರ್ಬೇಕು, ತರಿಯಾಗಿರ್ಬಾರ್ದು.
ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ತೀವಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ತೀವಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ಕುಕ್ಕರಲ್ಲಿ ಬೇಯಿಸೋಕ್ಕಾಗಲ್ವಾ? ಕುಕ್ಕರಲ್ಲಿ ಬೇಯಿಸಬಾರ್ದು. ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ಹಿಟ್ಟಾಗ್ಬಿಡುತ್ತೆ. ಡೈರೆಕ್ಟಾಗಿ ಬೇಯಿಸ್ಬೇಕು. ಅದು ನೋಡ್ಕೊಂಡು ಅದು ಅಂದರೆ ಬಾಯಿಗೆ ಅದು ತಿನ್ನುವಾಗ ಬಾಯಿಗೆ ಸಿಕ್ಬೇಕು. ಬಾಯಿಗೆ ಸಿಕ್ಕಿದ್ರೇನೆ ಅದರ ರುಚಿ ಜಾಸ್ತಿ ಇರೋದು. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ಊಟ ಮಾಡದೇ ಇರೋ ಮಕ್ಕಳು, ಲಂಚ್ ಬಾಕ್ಸಿಗೆ ತೊಗೊಂಡೋಗೋರು ಮಕ್ಕಳಂತೂ ಖುಷಿಯಾಗಿ ತೊಗೊಂಡು ಹೋಗ್ತಾರೆ. ಇಷ್ಟೇ, ಇನ್ನೇನೂ ಇಲ್ಲ ಕೆಲಸ ಇದ್ರದ್ದು. ಆಗೋಯ್ತು, ಡ್ರೈ ಫ್ರೂಟ್ಸ್ ಗೊಜ್ಜು ಆಯಿತು. ಇದು ಡ್ರೈ ಫ್ರೂಟ್ಸ್ ಬೇಯೋದಕ್ಕೆ ಒಂದು 20 ನಿಮಿಷ ಆಗುತ್ತೆ. ಅದು ಬಿಟ್ಟರೆ ಮಿಕ್ಕಿದ ಯಾವುದಕ್ಕೂ ಟೈಮ್ ಆಗುತ್ತೆ. ಹುರಿಬೇಕು ಅಷ್ಟೇನೆ, ಹುರಿಬೇಕು. ಇವಾಗ ಕುದಿಬೇಕಾಯ್ತು. ಕುದಿಬೇಕು, ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ರೆ, ಒಂದು ಕುದಿ ಕುದ್ಬಿಟ್ರೆ ಸಾಕು. ಫುಲ್ಲು 4 ಕಡೆನೂ. ಮೀಡಿಯಂ ಫ್ಲೇಮ್ನಲ್ಲಿ ಇದು ಅದನ್ನು ಹೀಟ್ ಮಾಡ್ತಾ ಇದ್ದಾರೆ. ಇಲ್ಲ, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇವಾಗ, ಸ್ವಲ್ಪ ಜಾಸ್ತಿ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಏನೋ ಒಂಥರ ಪರಿಮಳ, ಗಮ್ಮಂತ ಪರಿಮಳ. ಕರಿಬೇವಿನ ಸೊಪ್ಪು ಯಾವಾಗ ಕೊಡ್ತಾರೆ ಅನ್ನಿಸ್ತಾ ಇದೆ. ಈಗಲೇ ಕೊಡ್ತೀನಿ ನೈವೇದ್ಯ ಮಾಡಿಬಿಟ್ಟು. ನಮಸ್ಕಾರ, ಎಲ್ಲರೂ ಮಾಡ್ಕೊಳ್ಳಿ. ಸಂತೋಷ. ಟೇಸ್ಟ್ ಎಲ್ಲ ಕೊಡಿ ಮೇಡಮ್. ನೀವೆಲ್ಲ ನಮಸ್ಕಾರ ಅಂದ್ಬಿಟ್ರೆ ಹೆಂಗೆ ಮತ್ತೆ? ಇವಾಗ ಕೊಡ್ತೀನಲ್ಲ, ಒಂಚೂರು ನೈವೇದ್ಯ ಮಾಡಿಬಿಟ್ಟು ಕೊಡ್ತೀನಿ. ದೇವ್ರಿಗೆ ನೈವೇದ್ಯ ಆಗಬೇಕು. ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ ಅಲ್ಲ? ಎಲ್ಲ ಕರೆಕ್ಟಾಗಿದೆ, ಹದವಾಗಿದೆ. ನೀವು ಮಾಡಿ ಆನಂದಿಸಿ ಸಂತೋಷವಾಗಿ ವೀಕೆಂಡಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ವೀಕೆಂಡ್ ಯಾಕೆ, ಅದು ಡೈಲಿ ಕೂಡ ಅದೊಂದು ಇದು ಮಾಡ್ಬೋದು. ಒಂದು 4 ದಿನ ಇಟ್ಕೋಬಹುದಲ್ವಾ? ಫ್ರಿಡ್ಜಲ್ಲಿ ಇಟ್ಟರೆ 8-10 ದಿನ ಇಡ್ಬೋದು. ಕೊಬ್ಬರಿ ಹಾಕಿರೋದ್ರಿಂದ ಮೇಲೆ ಇಟ್ಟರು 2-3 ದಿನ ಇಡ್ಬೋದು. ಆದಷ್ಟು ಫ್ರಿಡ್ಜಲ್ಲಿ ಇಟ್ಬಿಡಿ, ಆಮೇಲೆ ರೀಹೀಟ್ ಮಾಡ್ಕೊಳ್ಳಿ. ಮೈಕ್ರೋವೇವ್ ಇದ್ದೇ ಇರುತ್ತೆ. ಮೈಕ್ರೋವೇವ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಯಾವ ಥರ ಬೇಕಾದ್ರೂ ರೀಹೀಟ್ ಮಾಡ್ಕೋಬಹುದು. ಅನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿರ್ತೀವಲ್ಲ, ಚಪಾತಿಗೂ ದೋಸೆಗೂ ಬೇಕಾದ್ರೆ ನಂಚ್ಕೋಬೋದು. ಅವ್ರ ಇಷ್ಟ, ನಾಲ್ಗೆ ಅವ್ರವ್ರ ರುಚಿ. ಅದೊಂದು ಅವ್ರಿಗೆ ಯಾವ ಥರ ಬೇಕೋ ಆ ರೀತಿ ತಿನ್ಬೋದು. ತುಂಬ ಕಾಂಪೋಸ್ಟ್ ಇದೆ ಇದರಲ್ಲಿ. ಸಾಮಾನ್ಯ ಗೊಜ್ಜು ಅಂದರೆ ನಾನೇ ಪರ್ಟಿಕ್ಯುಲರ್ಲಿ ಅವಾಯ್ಡ್ ಮಾಡಿಬಿಡ್ತೀನಿ. ಯಾಕೆಂದರೆ ಹಾಗಲಕಾಯಿ, ಬೆಂಡೆಕಾಯಿ ಗೊಜ್ಜು ಅಂತ ಮಾಮೂಲಿ ಮನೇಲಿ ಮಾಡೋದು, ಅದು ನನಗೆ ಅಷ್ಟು. ಈ ಗೊಜ್ಜು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಈ ಗೊಜ್ಜು. ಇದು ಜೊತೆಗೆ ಹೆಲ್ತಿ. ಇದು ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಅಲ್ಲೂ ಒಂದೊಂದು ವಿಟಮಿನ್ಸ್ ಇರುತ್ತೆ. ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಇರುತ್ತೆ. ಬಾದಾಮಿ ತುಂಬ ಒಳ್ಳೆಯದು ನಮ್ಮ ಶರೀರಕ್ಕೆ. ಡ್ರೈ ಫ್ರೂಟ್ಸ್ ಯಾವ ಮಕ್ಕಳು ತಿನ್ನಲ್ವೋ ಈ ಥರ ಗೊಜ್ಜು ಮಾಡಿ ಅನ್ನ ಕಲ್ಸ್ಕೊಡ್ಬೋದು. ಅವಾಗ ಖುಷಿ ಪಟ್ಕೊಂಡು ಒಬ್ರಿಗೊಬ್ರು ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ಕೂಡ. ಥ್ಯಾಂಕ್ ಯು ಗೀತಾ ಮೇಡಮ್. ಥ್ಯಾಂಕ್ ಯು, ಚೆನ್ನಾಗಿತ್ತು. ವೆಲ್ಕಮ್. ಸಾಮಾನ್ಯ ಗೊಜ್ಜಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಕೆಲವು ಹಸಿ ಗೊಜ್ಜುಗಳು ಕೂಡ ಮಾಡ್ತಾರೆ. ಅದು ಸೌತೆಕಾಯಿನಲ್ಲಿ ಮಾಡ್ಕೊಳ್ತಾರೆ. ಅದು ಕೂಡ ಈಕ್ವಲಿ ಗುಡ್ ಫಾರ್ ಹೆಲ್ತ್. ಆಲ್ ರಾ ಇದಾಗತ್ತೆ, ಅದು ರಾ ಐಟಮ್ಸೇ ಯೂಸ್ ಮಾಡ್ತಾರೆ. ಬಟ್ ನಾವು ಜನರಲಿ ನಮ್ಮ ಗ್ರೂಪ್ ಆಫ್ ಪೀಪಲಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಕಮ್ಮಿ ಯೂಸ್ ಮಾಡೋದ್ರಿಂದ, ಬೆಳ್ಳುಳ್ಳಿ ಅಂತೂ ಹಾರ್ಡ್ಲಿ ಎನಿಥಿಂಗ್, ಈರುಳ್ಳಿ ತುಂಬಾ ಕಮ್ಮಿ ಯೂಸ್ ಮಾಡ್ತೀವಿ. ಅದಕ್ಕೆ ನಾನು ನೋ OMG ಅಂತೀನಿ. ದಟ್ ಈಸ್ ನೋ ಆನಿಯನ್ ಮತ್ತು ಗಾರ್ಲಿಕ್. ಅದು ಗಾರ್ಲಿಕ್ ಸಾಮಾನ್ಯ ತಿನ್ನೋದಿಲ್ಲ.
ಈರುಳ್ಳಿ ಅಕೇಶನಲಿ ನಾವು ಖಂಡಿತ ತಿಂತೀವಿ, ತಿನ್ನೋದಿಲ್ಲ ಅಂತಲ್ಲ, ಬಟ್ ನಮ್ಮ ಮೇಜರ್ ಅಡುಗೆಗಳಲ್ಲಿ ಯಾವುದರಲ್ಲೂ ಆನಿಯನ್ನು ಗಾರ್ಲಿಕ್ ಇರೋದಿಲ್ಲ. ಅದ್ರ ಬಗ್ಗೆ ನಮಗೇನು ದ್ವೇಷ ಇಲ್ಲ, ಬಟ್ ಪದ್ಧತಿ ಮೊದಲಿಂದ ಬಂದ್ಬಿಟ್ಟಿದೆ, ಏನು ಮಾಡೋದು ಅದೇ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಮೇಲೆ ಗೊಜ್ಜು ತಿಂದರೆ ಬೊಜ್ಜು ಕಡಿಮೆ ಆಗುತ್ತೋ ಇಲ್ವೋ ಅದು ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಕೇಳಿ. ಬೊಜ್ಜು ಈಸ್ ಎ ಕಾಮನ್, ಇದು ಕೆಲವು ಗೊಜ್ಜಲ್ಲಿ ಬೊಜ್ಜು ಕಮ್ಮಿ ಆಗಬಹುದೇನೋ, ನನಗೆ ಐಡಿಯಾ ಇಲ್ಲ, ಅದೆಲ್ಲ ಡಾಕ್ಟ್ರ್ ಹೇಳ್ತಾರೆ, ಅದು ನಿಮ್ಮ ಇಷ್ಟ. ಇವಾಗ ನೆಕ್ಸ್ಟು ಫುಲ್ ಫಿಲ್ಡ್ ಊಟ ಮಾಡ್ತೀನಿ. ಇನ್ನೊಂದ್ಸಲಿ ನೋಡಿ, ಇನ್ನೊಂದ್ಸಲಿ ಕೋಸ್ ತಿಂತಾ ಇದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ, ಮತ್ತೆ ಸಿಗೋಣ. ಯಾವ್ದಾದ್ರು ನಿಮ್ಮ ಮನೆಯಲ್ಲಿ ಈ ಥರ ಶೂಟ್ ಮಾಡಬೇಕು ಅಂದರೆ ಅಯ್ಯಂಗಾರ್ ಫ್ಯಾಮಿಲೀಸು ದಯವಿಟ್ಟು ನನ್ನ ನಂಬರೆಲ್ಲ ಶೇರ್ ಮಾಡ್ತೀನಿ, ಕರೀರಿ, ಬಂದು ಶೂಟ್ ಮಾಡೋಣ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಇನ್ನೊಬ್ರಿಗೂ ಹಂಚಿ ಅವ್ರಿಗೂ ಒಳ್ಳೆಯದಾಗಲಿ, ಅವರು ಒಳ್ಳೊಳ್ಳೆ ಐಟಮ್ ಮಾಡಿಕೊಂಡು ಅವರು ಟೇಸ್ಟ್ ಮಾಡೋವಂಥದ್ದಾಗಲಿ. ಥ್ಯಾಂಕ್ ಯು, ನಮಸ್ಕಾರ ವೀಕ್ಷಕರೇ. ಇದು ಇನ್ನೊಂದು ವಿಷಯ, ನನ್ನ ಪರ್ಸನಲ್ ರಿಕ್ವೆಸ್ಟ್ ಇದು. ಎಷ್ಟೊತ್ತು ನೋಡಿದ್ರಿ ಡ್ರೈ ಫ್ರೂಟ್ ಗೊಜ್ಜು ಹೆಂಗೆ ಮಾಡೋದು ಅಂತ, ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ದೇಹಕ್ಕೂ ಒಳ್ಳೆಯದು. ಮತ್ತು ಇನ್ನೊಂದು, ಇದರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇಲ್ಲ, ಕಾಜುನಲ್ಲಿ ಸ್ವಲ್ಪ ಇರ್ಬೋದೇನೋ, ಅದು ಬಿಟ್ಟರೆ ಮಿಕ್ಕಿದ್ದು ಖರ್ಜೂರ ಬಾದಾಮಿ ಎಲ್ಲ ಡಾಕ್ಟರ್ಗಳು ತಿನ್ನು ಅಂತಾರೆ. ಮತ್ತು ನನ್ನ ಅಯ್ಯಂಗಾರ್ ಫುಡ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅವಾಗ ಅಡ್ವಾನ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ ನಮ್ಮದು ವೀಡಿಯೋಸ್ ಯಾವ್ದು ಬರ್ತಾ ಇದೆ ಅಂದ್ಬಿಟ್ಟು. ಅದರಿಂದ ನೀವು ನೋಡಿ ಅದನ್ನು ಮಾಡಿಬಿಟ್ಟು ನೀವು ಮನೇಲೆ ಅದನ್ನೇ ನಾವು ತೋರಿಸೋ ಅಡಿಗೆ ನೀವು ಮಾಡಿ ಎಂಜಾಯ್ ಮಾಡ್ಬೋದು. ಇದು ಫುಡ್ ಡೆಲಿವರಿಗೆ ಬೈ ಹೇಳ್ಬೋದು. ಮನೇಲಿ ಆದಷ್ಟು ಮನೇಲೇ ಮಾಡ್ಕೊಡ್ತೀನಿ. ಸಾರಿ, ಐ ಆಮ್ ಗೆಟಿಂಗ್ ಇನ್ ಟು ಯುವರ್ ಪರ್ಸ್ನಲ್ ಇಂಟ್ರೆಸ್ಟ್, ಬಟ್ ಆದಷ್ಟು ನೀವು ಮನೇಲೇ ಮಾಡ್ಕೊಡ್ತೀನಿ, ದೇಹಕ್ಕೆ ಒಳ್ಳೆಯದು. ಬಟ್ ಬೊಜ್ಜನ್ನ ಕರಗುತ್ತೋ ಇಲ್ವೋ ಅಂದ್ಬಿಟ್ಟು ಡಾಕ್ಟ್ರನ್ನ ಚೆಕ್ ಮಾಡಿ. ಬೊಜ್ಜಿಗೆ ಒಳ್ಳೇದೋ ಏನೋ ನನಗೆ ಗೊತ್ತಿಲ್ಲ, ಹೇಳಿದ್ದೆ, ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.